ಸರ್ ನಮಸ್ತೆ. ಕೆಲವು ತಿಂಗಳ ಹಿಂದಿನವರೆಗೂ ತಾವು ಭಾಳ ಆ್ಯಕ್ಟಿವ್ ಆಗಿದ್ರಿ. ಪ್ರತಿದಿನ ಸುದ್ದಿವಾಹಿನಿಗಳ ಬ್ರೇಕಿಂಗ್ ನ್ಯೂಸಲ್ಲಿ ತಮ್ಮ ಹೆಸರು ಕೇಳ್ಪಡ್ತಿತ್ತು. ಇದ್ದಕ್ಕಿದ್ದಂಗೆ ತಾವು ನಿಶಬ್ದರಾಗ್ತೀರಿ, ಸೈಲೆಂಟ್ ಆಗ್ತೀರಿ. ಯಾಕೆ ಅಂತ ಹುಡುಕ್ತಾ ಹೋದಾಗ ಯತ್ನಾಳ್ ಅವ್ರದ್ದೇನೋ CD ಇದೆಯಂತಪ್ಪ ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಕೇಳ್ಪಟ್ವಿ ನಾವು. ಅದು ಸುಳ್ಳಾಗಲಿ ಅಂತ ನನ್ನ ಮನಸ್ಸಿಂದ ನಾನು ಹಾರೈಸ್ತೀನಿ. ಇದ್ರ ಬಗ್ಗೆ ತಮ್ಮ ಟಿಪ್ಪಣಿ ಏನು ಸರ್? ನಾನು ಅವಾಗ ಹೇಳಿದ್ದೀನಿ, ಅದು ಇತ್ತಂದ್ರೆ ಯಾರಿಗೆ ತಾಕತ್ತೆ ಅವ್ರ ಅಪ್ಪಗೆ ಇದ್ದರೆ ಅವರು ತೆಗಿಬೇಕಂತ. ಅಲ್ಲಿ ಹೇಳಿನಿ 2 CD ಫ್ಯಾಕ್ಟ್ರಿಗಳು ಇರ್ತಾರೆ. ನಿಶಬ್ದರಾದ್ರಲ್ಲ ಸರ್? ಇಲ್ಲ, ನಿಶಬ್ದ ಎಂದೂ ಆಗಿಲ್ಲ. ನಾನು ಬ್ರೇಕಿಂಗ್ ನ್ಯೂಸ್ ಯಾವಾಗಲೂ ಇರ್ತೈತೆ. CD ಫ್ಯಾಕ್ಟ್ರಿ ಅಂದ್ರಲ್ಲ, ಏನದು? ಇದೊಂದು ಕೆಟ್ಟ ಸಂಸ್ಕೃತಿ ಕರ್ನಾಟಕದಲ್ಲಿ ಬೆಳೆದುಬಿಟ್ಟಿದೆ. ಒಂದು 2 ರಾಜಕೀಯ ಪಕ್ಷದಲ್ಲಿ ಇಬ್ಬರು ಅದಾರೆ. ಅವ್ರು ಇಂಥ ಬ್ಲ್ಯಾಕ್ ಮೇಲ್ ಮಾಡೋವಂಥ ಒಂದು ಟೀಮ್ ಅವ್ರ ಹಿಂದಿದೆ. ಎಡಿಟ್ ಮಾಡೋದು, ಇದನ್ನು ಮಾಡೋದು. ಇದೊಂದು ಅವ್ರು ರಾಜಕೀಯವಾಗಿ ಎದುರಿಸೋದು ಬಿಟ್ಟು ಇಂಥ ಕೆಟ್ಟ ಕೆಲಸ ಮಾಡೋಂಥವ್ರು ಅದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಅವ್ರು ಏನು ಮಾಡ್ತಾ ಇದ್ದಾರಲ್ಲ, ಇದು ಏನಾಯಿತು ಜಾರಕಿಹೊಳಿ ಅವ್ರ ಪ್ರಕರಣ? ಏನಾರು ತಾರ್ಕಿಕ ಅಂತ್ಯ ಸಿಗ್ತಾರೆ? ಏನೂ ಇಲ್ಲ. ಪಾಪ ಒಬ್ಬನ ರಾಜಕೀಯವಾಗಿ ಮುಗಿಸಿದ್ರೆ ಈ 2 ಪಾರ್ಟಿಯಾಗಿನವರೇ ಮುಗಿಸಿದ್ರು. ಅಂದರೆ ರಾಜಕೀಯ ಒಂದು ಕೆಳ ಹಂತಕ್ಕೆ ಇಳೀತು ಅಂತ. ಹಾಂ, ಅದೇ ಈಗ ನೋಡಿರಿ, ಯಾವ್ಯಾವ ವೈಯಕ್ತಿಕ ವಿಚಾರಗಳು ನೀವು ರಾಜಕೀಯವಾಗಿ ಎದುರಿಸ್ರಿ. ಭ್ರಷ್ಟಾಚಾರ ಇರ್ಬೋದು, ಅವರ ಒಂದು ಏನು ಸರ್ಕಾರ ನಡೆದಂಥದ್ದು ಬಿಟ್ಟು ನಿಮ್ಗೆ ನನ್ನ ಬಗ್ಗೆ ಹೇಳಿದ್ರಲ್ಲ ಅವ್ರು. ನಾ ಹೇಳಿದೆ, ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ತೆಗೀರಪ್ಪ ಅಂತೇಳಿ. ಈ ಸುಮ್ಮನೆ ಯಾರನ್ನೋ ಬಲಿಪೂಜೆ ಮಾಡಲಿಕ್ಕೆ ಯಾರು ನೋಡ್ರಿ, ಯಾರ್ಯಾರ್ದು ಏನೇನು ತೋರಿಸ್ತೀವಿ ಅಂತ ಹೇಳಿ ಭಯಕ್ಕೆ ಒಟ್ಟು ಬಾಯಿ ಬಂದ್ ಮಾಡುವಂಥದ್ದು. ನಮ್ದೇನು ಬಾಯಿ ಬಂದಾಗೆಲ್ಲ मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ.